ಕಾರೊಂದರಲ್ಲಿ ಅಡಗಿದ್ದ ನಾಗರ ಹಾವನ್ನು ಸ್ನೇಕ್ ಕಿರಣ್ ಅವರು ನವೆಂಬರ್ 24ರ ರಾತ್ರಿ ಸಂರಕ್ಷಣೆ ಮಾಡಿದ ಘಟನೆ ಶಿವಮೊಗ್ಗ ನಗರದ ಗಾಂಧಿ ಬಜಾರ್ನಲ್ಲಿ ನಡೆದಿದೆ. ಸಚಿನ್ ಎಂಬುವರಿಗೆ ಸದರಿ ಕಾರು ಸೇರಿದ್ದಾಗಿದೆ. ಇವರು ಸಿಗಂದೂರಿಗೆ ತೆರಳಿದ್ದು ರಾತ್ರಿ ಸಾಗರದಿಂದ ಕುಟುಂಬ ಸದಸ್ಯರೊಂದಿಗೆ ಕಾರಿನಲ್ಲಿ ಶಿವಮೊಗ್ಗಕ್ಕೆ ಹೊರಟಿದ್ದಾರೆ. ಕಾರು ಚಲಾಯಿಸುತ್ತಿದ್ದ ವೇಳೆಯೇ ಕಾರಿನ ಮುಂಭಾಗದ ಗಾಜಿನ ಬಳಿ ಹಾವು ಕಾಣಿಸಿಕೊಂಡು ಮರೆಯಾಗಿದೆ. ಕಾರಿನಲ್ಲಿದ್ದವರು ಗಾಬರಿಗೊಂಡಿದ್ದು ಹಾಗೆಯೇ ಶಿವಮೊಗ್ಗಕ್ಕೆ ಆಗಮಿಸಿದ್ದಾರೆ. ಮನೆಗೆ ಆಗಮಿಸಿ ಪರಿಶೀಲಿಸಿದಾಗ ಕಾರಿನ ಚಕ್ರದ ಸಮೀಪ ಹಾವು ಓಡಾಡುತ್ತಿರುವುದು ಕಂಡುಬಂದಿದೆ. ತಕ್ಷಣವೇ ಉರಗ ಸಂರಕ್ಷಕ ಸ್ನೇಕ್ ಕಿರಣ್ ಅವರಿಗೆ ಮಾಹಿತಿ ರವಾನಿಸಿದ್ದು ಸ್ಥಳಕ್ಕಾಗಮಿಸಿದ ಕಿರಣ್ ಅವರು ಕಾರಿನ ಎಂಜಿನ್ ಬಳಿ ಅಡಗಿದ್ದ ಹಾವನ್ನು ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಿದ್ದಾರೆ. ದೂರ ಮೇಲೆ ಎಳಿಬೇಡ್ರಿ, ಅದು ಒಳಗಡೆ ಹೋಗ್ಬಿಡ್ತದೆ. ಕರೆಕ್ಟ್ ಗ್ರಿಲ್ಲ ಬೇಡ ಎಕಟ್ಟಿತ್ತಲ್ರಿ ಹಾತ್ ಕಡ್ರಿ ಕೈ ಕಳ್ತದೆ ಬಾ ಬಾರ ಬಾಯಾಕ ಬಾಲ ಬೆಳ್ಕೊಡು पूरा कंप्लीट मुशील बरेल ಖಾಲಿ ನಾವು 1 ವರ್ಷನಾ 1 ವರ್ಷನಾ ಆ ಕಡೆ ಬಿಟ್ಟರೆ ಬರ್ರಿ ಏನ್ ಬಾಟ್ಲಿದು ದೂರ ಸ್ವಲ್ಪ ದೂರ ಹುಲ್ಲಿನ ಗಜಿ ಹುಲ್ಲಿನ ಗಜಿ ಬಿತ್ತರ ತಿಂತೆ ಮುಟ್ಲ ಕೊಡ್ರ ಕಿರಣ್ ಅಣ್ಣಂಗೆ ನಮ್ಮ ಅವನು ಉಳಿಸಕ್ಕೆ ಅವಕಾಶ ಮಾಡಿಕೊಟ್ರೆ ಅಂದ್ರೆ ಇಲ್ಲಿ ತುಂಬಾ ಅಂಗಡಿಗಳಿದ್ದಾವೆ, ಎಲ್ಲ ನಿಮ್ಮಲ್ಲಿ ಕಾಣಿಸಲ್ಲ, ತುಂಬ ಕಸ್ಟಮರ್ ಬರ್ತಾ ಇರ್ತಾರೆ. ಅಂಗಡಿ ಒಳಗಡೆ ಕೈ ಮುಚ್ಚಿಗೆ ತೊಂದರೆ ಆದರೆ ಇದರಿಂದ ತೊಂದರೆ ಆಯ್ತು ಅಂತ ಖಂಡಿತ ಹೌದಾ? ಎಲ್ಲರಿಗೂ ಹೋಗೋರು ಏನು ಸರ್ ನೀವು
ಉಳಿದ ಶೋರೂಮ್ ಈಗ ಏನಿಲ್ಲ ಬನ್ನಿ ಸಿಗಂದೂರಿಂದ ಇಟ್ಕೊಂಡ್ ಬಂದ್ಯಾರೆ. ಒಬ್ಬಡಿ ಈ ಕಡೆ ಫ್ರೆಂಡ್ ಇದ್ರ ಯಾವಾಗ ಬಂದಿದ್ದು ಮನೆಗೆ 3 ದಿವಸ ಹೌದಾ? ಈಗ ಅವ್ರನ್ನ ಕಂಡಿದ್ದೆ ಅವಾಗ ಎಲ್ಲಿ ಬರಬೇಕು? ಹೌದಾ? ಎಲ್ಲಿ ರೋಡಲ್ಲಿ ಗ್ಲಾಸಲ್ಲಿ ಫ್ರೆಂಡ್ ಕ್ಲಾಸಲ್ಲಿ ಬಂದಿದೆ. ಆಮೇಲೆ ಎಲ್ಲೋ ಗೊತ್ತಿಲ್ಲ ಹಂಗೆ ಬಂದಿದ್ದೀರ ಹಿಡಿದಿರ ಬಂತು ಬಂದ್ರೆ ಇಲ್ಲಿ ಕಾಣ್ತಿಲ್ಲ ಮೊಬೈಲಲ್ಲಿ ವಿಡಿಯೋ ಮಾಡ್ತಾರೆ ಕಾಣ್ತಾ ಅಂದ್ರೆ ನೀವು ಹೇಳೋದ್ ಪ್ರಕಾರ ಸ್ವಲ್ಪ ಗಾಡಿಯನ್ನು ನಿಲ್ಲಿಸಿದ್ರ ಗಂಧದ ಡೋನಲ್ಲಿ ಅಲ್ಲಿ ವಿಡಿಯೋ ವಾಟ್ಸಪ್ ಮಾಡಕ್ಕೆ ಈ ಥರ ತೊಂದರೆಲಿದ್ದಾಗ ಅದನ್ನ ಬಗೆಹರಿಸ್ಬೇಕಿಲ್ಲ. ಹೌದಾ? ಒಂದೊಂದು ಐಡಿಯಾಗಳು ಕೊಡ್ತಾರೆ, ಬಗ್ಗೆ ನೋಡೋಣ, ಲಿಮಿಟ್ ಹಾಕೋಣ, ಕಿಟ್ ಬಿಡೋಣ, ಪೆಟ್ರೋಲ್ ಹಾಕೋಣ ಅಂತ ಅಂದ್ರೆ ಅದು ಅವರವರು ಗೊತ್ತಿಲ್ಲದೆ ಹೇಳಿರ್ತಾರೆ, ಗೊತ್ತಾಗಿ ಹೇಳಲ್ಲ. ಇದಕ್ಕೆ ಪೆಟ್ರೋಲ್ ಸಿಮೆಣ್ಣೆ ಅಥವಾ ಈ ಥರ ಸ್ಪ್ರೇ ಇವೆಲ್ಲ ಮಾಡಿದ್ರೆ ಬದುಕುವಂಥ ಅವಕಾಶ ಭಾಳ ಕಮ್ಮಿ, ಮತ್ತು ಸ್ಕಿನ್ನಿಗೂ ಮತ್ತು ಉಸಿರಾಡೋಕ್ಕೆ ಆಗಲಿ ಅಥವಾ ಬದುಕಂಥ ಅವಕಾಶ ಭಾಳ ಕಮ್ಮಿ ಆಗುತ್ತೆ. ಹಾಗಾಗಿ ಗೊತ್ತಿಲ್ಲದೆ ಯಾರು ಅದನ್ನು ಏನು ಮಾಡಬೇಡಿ. ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲರ ಪರವಾಗಿ ದೇವರ ಅನುಗ್ರಹದಿಂದ ಜನರ ನೀವು ಥ್ಯಾಂಕ್ ಯು ಅಲ್ಲ, ನಾವು ಥ್ಯಾಂಕ್ ಯು ಹೇಳಬೇಕು. ರೆಡಿ 1 ಸೆಕೆಂಡ್ ಸಚಿನ್ ಅವರೇ